ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಮಿತಾ ವ್ಲಾಗ್ಸ್ಗೆ ಸ್ವಾಗತ. ಇದು ಸಂಡೇ ವ್ಲಾಗು. ಈವ್ನಿಂಗ್ ಮಾಡ್ತಾ ಇರೋದು. ಈವ್ನಿಂಗ್ ಟೈಮ್ ಬಂದು ಅಡುಗೆ ರೆಡಿ ಮಾಡಬೇಕಿತ್ತಲ್ಲ, ಸೊ ಮಧು ಸಡನ್ನಾಗಿ ಬಿರಿಯಾನಿ ಮಾಡೋಣ, ಒನ್ ಟೈಮ್ ಅಲ್ವಾ, ಮಂಡೆಗೇನು ಮಿಕ್ಕೊಳ್ಳೋದು ಬೇಡ ಅಂತ ಹೇಳಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡ್ಬೋದು, ನನಗಿದು ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ಮಧು ಮಾತ್ರ. ಅದೇನೋ ಕೊತ್ತಂಬರಿ ಸೊಪ್ಪು ಅದು ಇದು ಬೇಕು ಇದು ಬೇಕು. ಈಗ ಚಳಿ ಅಲ್ವಾ, ಚಳಿ ಇರೋದ್ರಿಂದ ಮ್ಯಾಟ್ ಮೇಲೆ ಕೂತ್ಕೊಂಡು ಎಲ್ಲ ಗಲೀಜು ಮಾಡಿ ಹಾಕಿದ್ದೀವಿ. ಇಲ್ಲಿ ನೋಡಿ, ಅದೇ ಟೈಮ್ಗೆ ನಾನು ಸೀರಿಯಲ್ ನೋಡ್ತಾ ಕುತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದೆ. ನೀನೇನು ಮಾಡಬೇಡ, ಸುಮ್ಮನೆ ಕುತ್ಕೊ ಅಂತಿದ್ರು. ಏನೇ ಮಾಡ್ತಿದ್ಯಾ? ಏನು ಬರೀತಿದ್ಯಾ? ಎಕ್ಸಾಮ್ ಬರೀತಿದ್ಯಾ? ಸುಂದ್ರಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಓ ಇಲ್ಲ ಬರೀಬೇಕು ಮಗಳು. ಚಿಕನ್ ಮಟನ್ ತಂದರು ಅಷ್ಟೇ ಮಧು, ನನ್ನ ಕೈಲಿ ಅದನ್ನು ತೊಳ್ಸೋದೇ ಇಲ್ಲ. ಯಾಕೆಂದರೆ ನಾನು ಏನಾರ ಇದು ಮಾಡ್ಕೊತೀನಿ ಅಂತೇಳಿ, ಬಿಡುಬಿಡು ನಾನು ಮಾಡ್ತೀನಿ, ಬಿಡುಬಿಡು ನಾನು ಮಾಡ್ತೀನಿ ಅಂತ. ಅದಕ್ಕೆ ಅದೇನೋ ಮಾಡ್ತಿರಲ್ಲ, ಹಂಗೆ ಮಾಡ್ತೀರಾ? ಬಟ್ ಅದು ಮಾಡಿರ್ಲಿಲ್ವಲ್ಲ, ಮಾಡಿಲ್ಲ. ಮಾಡಿ ಹಾಕಿದ್ರೆ ಸ್ವಲ್ಪ ಚಿಕನ್ ತಿನ್ನಕ್ಕೆ ಸಾಫ್ಟ್ ಆಗಿದೆ. ಏನೇನು ಹಾಕೋದು ಹೇಳಿ? ಏನಿಲ್ಲ, ಒಂಚೂರು ಉಪ್ಪು ನಿಂಬೆಹಣ್ಣು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಚೂರು ಕಿತ್ತನ ಸುಂದರಿ, ನನಗೆ ಸಕ್ಕದಾಗಿ ಮಾಡ್ತಾರೆ ಮಧು ಬಿರಿಯಾನಿ ಇದೆಲ್ಲ. ಏಯ್, ಪುದೀನ ಸೊಪ್ಪಿಲ್ಲ ಅಂತೇಳಿ ಆರ್ಡ್ರ್ ಮಾಡ್ಕೊಂಡವ್ರೆ. ಪುದೀನ ಸೊಪ್ಪು ಅದಕ್ಕೆ ಜಾಸ್ತಿ ಚೆನ್ನಾಗಿ ಕಾಣಬೇಕು. ಏ ಸುಂದ್ರಿ, ಕುಡಿ 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 ಕುಡಿ. ಏನೇನೋ ತರಿಸೈತೆ ಚಿನ್ನೆ. ಎಣ್ಣೆನ ತರಿಸಿದ್ರಾ? ಈ ಕಡೆ ಬಜ್ಜಿನಿ ಪುದೀನ ಹಾಲು. ಏನದು ಪುದೀನ ಜಾಸ್ತಿ ಆಯಿತು, ಒಣಗೋಗ್ಬಿಡ್ತದೆ ಎಷ್ಟೊಂದು. ಇದು ಇತ್ತಲ್ವ, ನಾಳೆಗೆ ಒಂಚೂರು ಬೇಕಾಗುತ್ತೆ ಬಿಡಿ. ಸೊಪ್ಪು ಕಡಿಮೆ ಇತ್ತು, ಸಬ್ಸಿಗೆ ಸೊಪ್ಪು ಅದೇ ಮಾಡಿದ್ದು ತಾನೇ. ಚಿನ್ನಿ ತಗೋ, ಹಾಲ ಫ್ರಿಜ್ಗೆ ಇಟ್ಬಿಡೋಗು. ಕೊತ್ತಂಬರಿ ಸೊಪ್ಪು ಮಾಡಿದ್ದ ನೀವು? ಅಲ್ಲಲ್ಲೇ ಕಿಲಾಡಿ ಮಜ್ಜಾ ಬಿಡಿ. ಕೊತ್ತಂಬರಿ ಸೊಪ್ಪು ಐತೆ, ಅದು ಬೇಕಿತ್ತು ಬಿಡಿ. ಚಿನ್ನಿ ಫ್ರಿಜ್ಗೆ ಇಡೋಗವ ಅದನ್ನ. ಹಾಂ ಅದೇ, ಸೊ ಇದು ಮಾಡಬೇಕಲ್ಲ, ನಾಳೆನೇ ಮಾಡ್ಕೊಳ್ಳೋದು ಉಪ್ಸಾರಿಗೆ. ಅದಕ್ಕೆ ಒಂಚೂರು ಕಡಿಮೆನೇ ಇತ್ತು. ಏನು ಇದು ತಮ್ಗ? ಓನ್ಲಿ ಸ್ಟ್ರಿಕ್ಟ್ಲಿ ಡ್ಯಾಂಡ್ರಫ್ಗೆ ಕಂಡ್ರಿ ಇದು. ಚಿನಿ ಅದು ಫ್ರಿಜ್ಗೆ ಇಟ್ಬಿಡು ಮಗಳೇ. ಎಣ್ಣೆ ಇತ್ತು, ಏನೋ ಅವಶ್ಯಕತೆ ಇರಲಿಲ್ಲ. ಇದೇನು ಕವರ್ ಬೇಡ, ಪದೇ ಪದೇ ಅಷ್ಟೊಂದು ಮಡಿಕೊಂಡಿರ್ತೀವಿ ಮನೇಲಿ, ಕಸ ಆಯ್ತದೆ. ಅದೇನೆ ತಗೋ, ಇದು ಇಟ್ಬಿಡು. ಅಷ್ಟರಲ್ಲಿ ನಮ್ಮ ಅತ್ತೆ ಅಂದರೆ ನಮ್ಮಮ್ಮ ಕಾಲ್ ಮಾಡಿದರು. ಸೊ ಮಾತಾಡ್ಕೊಂಡು ಮಾಡ್ತಾಯಿದ್ವಿ. ಅವರು ಏನೋ ಹುಷಾರಿಲ್ಲ ಅಂತಿದ್ರು, ಬಂದ್ಬಿಡಮ್ಮ ಇಲ್ಲಿಗೆ ಅಂತಿದ್ಲು. ಅವರಿಗಂತೂ ಒಂದಿನ ಕಾಲ್ ಮಾಡಿ ಮಾತಾಡದೇ ಇದ್ದರೆ ಸಮಾಧಾನನೇ ಆಗಲ್ಲ. ನಾವಂದರೆ ಅವ್ರಿಗೆ ತುಂಬ ಇಷ್ಟ. ನಮಗೆ ಯಾವುದಂದರೆ ಅವ್ರಿಗೆ ನಾವಂದರೆ ಒಂಥರ ಸೆಂಟಿಮೆಂಟು. ಹಂಗೆ ಇರಬೇಕಲ್ಲ ಬಾಂಡಿಂಗು. ಆದಿತ್ಯನ ಜೊತೆ ಅದೇ ಹಾಗೆ ತಾನೇ. ಇದು ಇದು ಹಾಕ್ಬೇಕಾ? ಚಿಲ್ಲಿ ಪೌಡ್ರ್ ಹಾಕ್ಬೇಕಾ ಇದಕ್ಕೆ? ಚಿಲ್ಲಿ ಪೌಡ್ರ್, ನಿಂಬೆಹಣ್ಣು, ಚಿಲ್ಲಿ ಕಟ್ ಮಾಡಿ ಆಯ್ತೆ. ಕಟ್ ಮಾಡಿರೋದೇನೆ ನಿಂಬೆಹಣ್ಣು, ಚಿಲ್ಲಿ ಪೌಡ್ರು ಇಲ್ಲಿರ್ಬೋದು. ನಿಂಬೆಹಣ್ಣು ಕಟ್ ಮಾಡಿಬಿಟ್ಟಿರೋದು, ರಸ ಬರ್ತದ ಬರಲ್ಲ ಗೊತ್ತಿಲ್ಲ.
ನೋಡಿ ಬಿಡವ ಹಂಗೆಲ್ಲ ಬರ್ಕೋಬಾರ್ದು. ಪುದೀನ ಇಲ್ಲೇ ಹಾಕೊಬಿಡಿ, ನಿಮಗೆ ಎಷ್ಟು ಬೇಕು ಅಷ್ಟು, ಯಾಕಂದರೆ ಎಲ್ಲ ಅಲ್ಲೇ ಇದು ಮಾಡಿನೇ ಕೊಟ್ಟವ್ರೆ ಪೂರ್ತಿದು. ಏನೇ ಹಾಕಿ ಒಂದು ಸ್ವಲ್ಪ ಸಾಕು 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 ಹಾಕಿ ಹಾಕಿ ಎಲ್ಲ ಮಸಾಲೆಗಳು ಕಡಿಮೆ ಹಾಕಿ. ಗಸಗಸೆ ಇರಲಿಲ್ಲ, ನಾನೊಂಚೂರು ಗಸಗಸೆ ಹಾಕ್ತೆ, ಚೆನ್ನಾಗಿರುತ್ತೆ. ಬಿಡಿ ಹಂಗೆ ತಿರುತ್ತೇರು ಬಿಡಿ, ಹಾಕಿ ಸಾಕು. ಜಾಸ್ತಿ ಬೇಯಿಸ್ಕೊತೀವಿ. ಏನೇ ಬೆಳ್ಳುಳ್ಳಿದು ಕಡ್ಡಿ ಟಮಾಟರ್ ಮುಂದೆ ಗೊತ್ತಿಲ್ಲ, ಟಮಾಟರ್ ಮುಂದೆ ಗೊತ್ತಿಲ್ಲ ಹೇಳ್ಬೇಕು. ಚಿಕನ್ ಕೊಕ್ಕೋ ಕೋಳಿ, ಗಟ್ಟಿ ಕೋಳಿ. ಒಂದ್ಸಲ ನಾಟಿ ಕೋಳಿ ತಿನ್ಬೇಕು ಮತ್ತೆ, ನಾಟಿ ಕೋಳಿ ಸಾಂಬಾರು ಚೆನ್ನಾಗಿ ಇರುತ್ತೆ, ಬಟ್ ನಂಗೆ ಇಷ್ಟ ಆಗಲ್ಲ. ಆದರೆ ಸುಮ್ಮನೆ ನಾಟಿ ಕೋಳಿ ಅಂತಾರೆ. ಅರ್ಶಿನ ಹೆಂಗೆ ಅಂದರೆ, ನನಗೆ ಕ್ಯಾಮ್ರಾ ಆನ್ ಮಾಡ್ತಿದ್ದಾಗೇನೆ ಇಲ್ಲಿ ಹೊಟ್ಟೆ ಹಸಿತೈತೆ. ಏನು ಕೇಳ್ತವ್ರೆ, ನಾನು ತಗೊಳಕ್ ಕೊಡ್ತಿರ್ತಾರೆ. ಅರಳು ಪರ್ದ ಹೊಟ್ಟೆ ಹಸಿತೈತೆ ನೋಡಿ. ಅರ್ಶಿನ ಹಾಕ್ಲಿಲ್ಲ. ಏನು ಕೂತವಳ ಸುಂದ್ರಿ, ಕೂತ್ಕೊಡ್ತೀನಿ ನಾನು. ಹಿಂಗೆ ಇಲ್ಲ, ಆಗ ನೀನೇನು ಮಾಡ್ಬೋದು ಹೇಳು ಚಿನಿ? ಹಂಗ ಒಂದೊಂದ್ಸಲ ಬರೆದ್ಬಿಟ್ಟು ಫಿನಿಶ್ ಅಂದ್ಬಿಟ್ಟು ಕೂತ್ಕೋಬೋದು. ಆಗ ಕ್ಲಾಸಲ್ಲಿ ಅವ್ರು ಏನೇ ಕೇಳು. ಆ ಟೈಮ್ ನೋಡು, ಆ ಟೈಮಲ್ಲಿ ನೀನು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಬೈತೀವಿ, ಯಾಕೆಂದರೆ ಎಕ್ಸಾಮ್ ಹತ್ರ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಏನೂ ಇಲ್ಲ ತಾನೇ ಅಂದ್ಕೋ. ನನ್ನ ಮಗಳು ಇಷ್ಟು ಲಕ್ಷಣಗಳು ಮನೆ ಮಹಾಲಕ್ಷ್ಮಿ. ಅಲ್ಲೇ ಸುಂದ್ರಿ ದಾಡಿ ಬಿರಿಯಾನಿ ಮಾಡ್ತೈತಿ ಕಣಿ. ಚಾಕೋಸ್ ಬೇಡ ಮಗಳು, ಈಗ ಬಿರಿಯಾನಿ ತಿನ್ಬೇಕಲ್ಲ, ಬೇಡ ಕೊಡು. ಏನು ಹಾಕ್ಬಿಟ್ಟು ಮಾಡಬೇಕು? ಕಾಜಿನ ಪ್ಲೇಟು ಮುಚ್ಚಿದ ಕೆಳಗಡೆ ಅಲ್ಲಿ ಓಪನ್ ಮಾಡಿ ಅಲ್ಲಿ. ಹಾಂ, ಅದೇ ಇದನ್ನು ತಗೋ ಮಗಳು. ಒಂದು ಮುಚ್ಕೊಡು. ಬಿಡ್ರಾ, ಇದೆಲ್ಲ ನೀರು ಹಿಂಗಬೇಕಾ? ಇನ್ನೊಂಚೂರು ಹಿಂಗಬೇಕು, ಆಗ ಸ್ಮೆಲ್ ಗಮ್ಮನ. ಇದಾಗಲ್ಲ. ತಾಳಲ್ಲ. ನಾನು ಹಾಕ್ಲಾ? ಮಕ್ಕಳೇನು ಬೇಡ, ಬೇಕಾದ್ರೆ ಒಂಚೂರು ಮಧ್ಯೆ ಅಷ್ಟೇ. ಇದು ಬೇಕಾದ್ರೆ ಆಮೇಲೆ ನೀರು ಎಷ್ಟು ತಗೋತೀವಿ ಆಗ ಒಂದು ಸ್ವಲ್ಪ ಇದಕ್ಕೆ ಹಾಕೊಂಡು ಮಾಡ್ತೀವಿ. ಇದೇ ಗಮ್ಮ ಅಂತೈತಿ, ಚೆನ್ನಾಗೈತೆ. ಇದು ಯಾವ ಥರ ಬರ್ತೈತೆ ಗೊತ್ತಾ ಮಧು? ಕಡಿಮೆ ಹಾಕಿಲ್ಲ. ಹಾಕಿ ಆಮೇಲಿಂದ ಮಿಕ್ಸ್ ಮಾಡು. ಇಲ್ಲ ಇಲ್ಲಿ ಮಾಡ್ತೀನಿ. ಇದೊಂಚೂರು ಅಕ್ಕಿ ಐತಲ್ಲ, ಇದೊಂಚೂರು ಒಂದು ಅಕ್ಕಿನೂ ವೇಸ್ಟ್ ಮಾಡಬಾರ್ದು ಅಂತ ರೂಲ್ಸ್ ಇರೋದು. ಬಟ್ ಅನ್ನ ಮಾಡಿದಾಗ ವೇಸ್ಟ್ ಆಗಬೇಕು. ಜಾಸ್ತಿ ತಿರಿಬಾರ್ದು ಅನ್ಸುತ್ತೆ, ಅಕ್ಕಿ ಹೊಡೆದು ಹೋಗ್ಬಿಟ್ರೆ. ಇದಕ್ಕೆ ಬಾಸುಮತಿ ಅಕ್ಕಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ?
ಹ್ಞೂ ಬಾಸುಮತಿ ಅಕ್ಕಿ ಸಕ್ಕತ್ತಾಗಿರೋದು ಅದು. ಹ್ಞೂ ಅದೇನೋ ಹೇಳಿ ನೋಡ್ತೀವಿ. ಎಲ್ಲ ಮಾಡಿದ್ರಂತೆ. ಈಗ ಸೀನಿಯರ್ ಮಾಡ್ಬಿಟ್ಟು ಹೋದ್ರು, ಈಗ ಜೂನಿಯರ್ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾರಂತೆ. ಈ ಆಗ್ತಾ ಇದೆ. ಸಕ್ಕ 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 ಬಂದೇ ರುಚಿ ನೀನು ನೋಡ್ತೀನಿ ತಗೊಳ್ಳಿ. ಅವರು ಎಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ನಂಚ್ಕೊಳಕ್ಕೆ ಕಬಾಬ್ ತರ್ತೀನಿ ಅಂತ ಹೇಳಿ ಹೋದರು. ಇಲ್ಲಿ ಹೊರಗಡೆ ನೋಡಿ, ನಾನು ಸ್ಯಾಟರ್ಡೆ ರಜೆ ಇತ್ತಲ್ಲ, ವೀಕ್ ಆಫ್ ಇತ್ತಲ್ಲ, ಇಲ್ಲೆಲ್ಲ ಪೂರ್ತಿ ಚೇಂಜಸ್ ಆಗಿದೆ. ಹಳೆ ವಿಡಿಯೋದಲ್ಲಿ ನೋಡ್ಬೋದು. ಬಾಗ್ಲ ಹತ್ರ ಎಲ್ಲ ಮನಿ ಪ್ಲ್ಯಾಂಟ್ ಹಬ್ಬಿತ್ತು, ತುಂಬ ದೊಡ್ಡದಾಗಿ ಹಬ್ಬಿತ್ತು ಅಂತ ಹೇಳಿ ಅದನ್ನು ಚೇಂಜ್ ಮಾಡೋಣ, ಇಲ್ಲೆಲ್ಲ ಒಂಥರ ನೀಟ್ ಮಾಡೋಣ ಅಂತ ಹೇಳಿ ಸ್ಯಾಟರ್ಡೆ ಮಧ್ಯಾಹ್ನ ಒಂದು 12:30 ತಗೊಂಡಿದ್ದು. ಈವ್ನಿಂಗ್ 4 ತನಕನೂ ಕೆಲಸ ಮಾಡಿದ್ದೀನಿ. ಪಾಟ್ ಎಲ್ಲ ತೊಳೆದು, ಆ ಪ್ಲೇಟ್ ಎಲ್ಲ ವಾಶ್ ಮಾಡಿ, ಗಿಡ ಎಲ್ಲ ವಾಶ್ ಮಾಡಿ, ಇಲ್ಲಿ ಹೊಸ ತುಳಸಿ ಗಿಡನೂ ಅಲ್ಲಿ ಅಪ್ಪ ಕೊಟ್ಟು ಕಳಿಸಿತ್ತು, ಅದೆಲ್ಲ ಹಾಕಿ ಫುಲ್ಲು ನೀಟ್ ಮಾಡಿ ಪಾಟ್ಗಳೆಲ್ಲ ಚೇಂಜ್ ಮಾಡಿದೆ. ಅಂದರೆ ಈ ಸೈಡ್ ಇರೋದೆಲ್ಲ ಒಂದೇ ಕಡೆ ಇರಲಿ ಅಂತ ಹೇಳಿ ಚೇಂಜ್ ಮಾಡಿದೆ. ಇವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಬಂದ ತಕ್ಷಣವೇ. ನನಗಂತೂ ಮನೆ ಮುಂದೆ ಈ ಥರ ಗಾರ್ಡನ್ ಇರೋದು, ಗಿಡಗಳು ಬೆಳೆಸೋದು, ಇದೆಲ್ಲ ತುಂಬ ಅಂದರೆ ತುಂಬಾ ಇಷ್ಟ. ಜೊತೆಗೆ ಒಂದು ಬೆಕ್ಕು ಮತ್ತು ನಾಯಿ ಸಾಕಬೇಕು ಅಂತ ಭಾಳ ಆಸೆ ಇದೆ ನನಗೆ. ಅಮ್ಮನ ಮನೇಲಿದೆ ಅದೆಲ್ಲ. ಬಟ್ ನೋಡೋಣ, ಕೆಲ್ಸಕ್ಕೆ ಹೋಗೋದನ್ನೆಲ್ಲ ಸ್ಟಾಪ್ ಮಾಡಿ ಮನೇಲಿರ್ತೀನಲ್ಲ, ಅವಾಗ ಪಕ್ಕ ನಮ್ಮ ಮನೇಲೊಂದು ಪುಟ್ಟು ಬೆಕ್ಕು ಮರಿ ಮತ್ತು ಪುಟಾಣಿದೊಂದು ನಾಯಿ ಮರಿ ಖಂಡಿತ ಇದ್ದೇ ಇರುತ್ತೆ. ಜೊತೆಗೆ ಒಂದು ಪುಟಾಣಿ ಪಾಪನೂ ಇರುತ್ತೆ ಅಂದ್ಕೊಂಡಿದ್ದೀನಿ ಮುಂದೆ, ಇನ್ನು ಫ್ಯೂಚರಲ್ಲಿ, ಇವಾಗಲ್ಲ, ವೇಟ್ ಆ್ಯಂಡ್ ವಾಚ್. ಜೊತೆಗೆ ಹಸ್ಬೆಂಡು ಮತ್ತು ವೈಫು ಮಗು 3 ಜನ ಇದ್ದಾಗ ಆದಷ್ಟು ಹಸ್ಬೆಂಡ್ ವೈಫ್ ಇಬ್ಬರು ಏನಾದರೂ ಕೆಲ್ಸಕ್ಕೆ ಹೋಗ್ತಾ ಇದ್ದರೆ ಆದಷ್ಟು ಎಲ್ಲ ಕೆಲಸಗಳನ್ನು ಶೇರ್ ಮಾಡ್ಕೊಳ್ಳಿ. ಒಬ್ಬರು ಮನೆ ಕೆಲಸ ಮಾಡಿದ್ರೆ ಒಬ್ಬರು ಅಡುಗೆ ಮಾಡೋದು, ಈ ಥರ. ಸೊ ನಾನು ಹುಡುಗ, ನಾನು ಗಂಡಸು, ನಾನು ಯಾಕೆ ಮಾಡಬೇಕು, ಈ ಥರ ಎಲ್ಲ ಮನಸ್ಥಿತಿ ಖಂಡಿತ ಇಟ್ಕೊಬೇಡಿ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಮಾಡಿದಾಗ ಎಷ್ಟು ಖುಷಿಯಾಗಿರುತ್ತೆ ಆ ಮನೆ ಅಂತ ಹೇಳಿದ್ರೆ ಎಕ್ಸಾಂಪಲ್ಲು ನಾವೇನೆ. ಈಗ ಬಿಗ್ ಬಾಸ್ ನೋಡ್ತಾ ಬಿರಿಯಾನಿ ತಿನ್ನೋದು ಆಯ್ತಾನೆ ನಿಂದು ಬಿಡೋದ್ನ ಹೋಗಿತಿರೋದು ಕೊಳಕಿ. ಇದು ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂತ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ. ಇದನ್ನ ತೋರಿಸ್ತೀನಿ ಎಲ್ಲ ತೀರ್ದು. ಈಗ ಇಲ್ಲಿ ದೋಸೆ ತವ ಫಾಟ್ ಅಂತ ಹೊಡೀರಿ. ಯಾರ ಮೇಲೆ ಕೋಪ ಇರುತ್ತಲ್ಲ ಅಂತವ್ರಿಗೆ ಫೈಡ್ ಅಂತ ಹೊಡಿಬೇಕು. ಓಕೆ, ಇದು ತವ ಈ ಥರ ಫುಲ್ಲು ಲೋ ಫ್ಲೇಮಲ್ಲಿ ಇದನ್ನು ಫುಲ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಪೂರ್ತಿ ಬಿಸಿ ಮಾಡ್ಕೊ. ಇದು ಪೂರ್ತಿ ಬಿಸಿ ಆದಮೇಲೆ ಇಲ್ಲಿಗೆ ಇದೇನು ಒಂದು ಪಂಗಕ್ಕೆ ಬಿಟ್ಟಿದ್ವಲ್ಲ, ಈಗ ಸ್ವಲ್ಪ ಆಗಿರೋದು, ಇದನ್ನು ತೆಗೆದು ಈ ಒಂದು ತವ ಇದೆಯಲ್ಲ, ತವಾದಲ್ಲಿ ಅದನ್ನು ಪಂಗಕ್ಕೆ ಬಿಡ್ಬೇಕಂತೆ. ಇದು ಮಾಡು ಅಷ್ಟೇ, ನಾನು ಬರ್ತೀನಿ ಅಂದ್ಬಿಟ್ಟು ಹೋದ್ರು ಕಬಾಬ್ ತಗೊಂಬರೋಕ್ಕೇನೋ. ಸೊ ಇದೊಂದು ಸ್ವಲ್ಪ ಕಾಯಿಲಿ. ನಾನು ತಿಂದಾಗ ಅದು ಅಂತಾರೆ. ಫುಲ್ಲು ಹೈಯಲ್ಲಿದೆ, ಹಿಂಗಿಡ್ಬೇಕು. ಆ ಒಂದು ಇದರಲ್ಲೇ ಚೆನ್ನಾಗಿ ದಮ್ ಆಗಬೇಕು. ಸ್ಮೆಲ್ ಮಾತ್ರ ಸಾಕತ್ತಾಗಿದೆ. ಹೆಂಗೆ ಏನು ಅಂತೇಳಿ ನಾನು ಮಾಡೋದು ಅಂತ ಫುಲ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸುಮ್ಮನೆ ಹಂಗೆ ಮಾಡಿದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಿರಿಯಾನಿ ಮಾಡೋದು. ಮದುವೆ ಬಂದಮೇಲೆ ಊಟ ಹಾಕ್ಕೊಂಡು ಮಾಡಿಬಿಟ್ಟು ಮಲ್ಕೊಳ್ಳೋದು. ನಾಳೆ ಸೋಮವಾರ ಮತ್ತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ 1 ಟೈಮಿಗೆ ಸಾಕು ಅಂತೇಳಿ ಬಿರಿಯಾನಿ ಮಾಡ್ಕೊಂಡಿದ್ದು. ಟ್ಯೂಸ್ಡೇ ಏನಾರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಯಾಕೆಂದರೆ ಕಾರ್ತಿಕ್ ಮಾಸದಲ್ಲಿ ತಿಂದೇ ಇರಲಿಲ್ಲ, ಮನೇಲಿ ಮಾಡೋ ಇರಲಿಲ್ಲ. ಹತ್ತತ್ರ 1-1.5 ತಿಂಗಳಾಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಗೈಸ್. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಗುಡ್ ನೈಟ್. ಬಾಯ್.